ಸರ್, ಐಶ್ವರ್ಯ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರ ಹೆಸರು ಎಲ್ಲ ತಳಕು ಹಾಕೊಂಡಿತ್ತು ಬಂತು ಅನ್ನೋದು, ಇದ್ರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಿದೆ ಅನ್ನೋಂಥದ್ದು ಕುಮಾರಸ್ವಾಮಿ ಅವರ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾವ ಗೌಡನೂ ಗೊತ್ತಿಲ್ಲ, ಯಾರು ನನಗೆ ಗೊತ್ತಿಲ್ಲ. ಎಲ್ಲ ಸುಮ್ಮನೆ ನನಗೆ ಗೊತ್ತಿಲ್ಲದೆ, ನನಗೆ ಸಂಬಂಧ ಇಲ್ಲದೆ ಹೋದ್ದು, ನನಗೆ ಗೊತ್ತಿಲ್ಲದೆ ಹೋದ್ದು. ನಾನು ಟಿ ವಿಲಿ ಮಾತ್ರ ಹೇಳಿದೆ, ನನ್ನ ತಮ್ಮನೂ ನನಗೆ ಸಿಕ್ಕಿಲ್ಲ. ಯಾರೋ ನಮ್ಮ ತಂಗಿ ಅಂತ ಅಂದ್ಬಿಟ್ಟು ಹೆಸರು ಬಳಸ್ಕೊಳ್ತಾ ಇದ್ದಾರೆ ಅಂತ ಇತ್ತು ಅಂದರು. ನನಗೆ ಅದೇನು ಟಿ ವಿಲಿ ತೋರಿಸ್ತಾ ಇದ್ರು. ಆಮೇಲೆ ನನ್ನ ತಮ್ಮ ಏನೋ ಕಾಗದ ಬರ್ತಿದ್ದಾನೋ, ಕಂಪ್ಲೇಂಟ್ ಫೈಲ್ ಮಾಡಿದ್ದಾನೋ ಅಂತ. ನೆಗ್ಲೆಕ್ಟ್ ಮಾಡಬೇಕಾಗಿದ್ದು ನನ್ನ ತಮ್ಮ ನೆಗ್ಲೆಕ್ಟ್ ಮಾಡಬೇಕಾಯ್ತು ಅಂದ್ಕೊಂಡಿದ್ದೆ. ಬಟ್ ನಾನು ಮಾತಾಡೋಕ್ಕಿಲ್ಲ, ಹೊರಗಡೆ ದೇಶಕ್ಕೆ ಆತನು ಹೋಗಿದ್ದ, ನಾನು ಮಾತಾಡೋಕ್ಕಾಗಲಿಲ್ಲ. ಸರ್, ಈಗ ದೆಹಲಿಯಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿರುವಂತೆ ಪ್ಯಾರಿದೀದಿಗೆ 2500 ರೂಪಾಯಿ ಕೊಡ್ತಾ ಇದೆ ಅನ್ನೋದು ಘೋಷಣೆ ಮಾಡಿದೆ. ಅಧಿಕಾರಕ್ಕೆ ಬಂದ್ರೆ ಅಂತ ಅಧಿಕಾರದಲ್ಲಿರುವಂತಹ ರಾಜ್ಯದಲ್ಲಿ ಕಾಂಗ್ರೆಸ್ ಕೇವಲ 2000 ರೂಪಾಯಿ ಕೊಡ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಯಾರ್ರೀ ಕೇವಲನಾ 2000? ಅಂದ್ರೆ 2000 ಮಾತ್ರ ಅಧಿಕಾರದಲ್ಲಿರುವಂತ ರಾಜ್ಯದಲ್ಲಿ. ನೋಡಿ, ದೆಹಲಿಯಲ್ಲಿ ಈಗ ನೀವು ಬಂದು ದೆಹಲಿಲಿ ಕೆಲಸ ಮಾಡ್ತಾ ಇದ್ದೀರಾ, ಯಾಕೆ ಇದನ್ನು ಕೊಡ್ತಾ ಇದೀವಿ ಅಂತ ಅಂದ್ರೆ ಪ್ರೈಸ್ ರೈಸ್ ಎಲ್ಲದಕ್ಕೂ ಜಾಸ್ತಿ ಆಗ್ತಾರೆ, ಜನರ ಬದುಕು ಆಗಬೇಕು ಅಂತ. ನಮ್ಮಲ್ಲಿ ಈಗ ನೀವು ಡೆಲ್ಲಿಲಿ ಕೆಲಸ ಮಾಡೋರಿಗೆ ನಿಮ್ಗೆ ಸಂಬಳ ಒಂದು ಲೆವೆಲ್ ಸ್ವಲ್ಪ ಜಾಸ್ತಿ ಇರ್ತದೆ, ಅಲ್ಲಿ ಖರ್ಚು ಕಡಿಮೆ ಇದೆ. ಇಲ್ಲಿ ಬಾಡಿಗೆ ಜಾಸ್ತಿ ಇದೆ, ವೆಹಿಕಲ್ ಜಾಸ್ತಿ ಇದೆ. ಸೊ ಇದು ಸಣ್ಣ ರಾಜ್ಯ, ಅದಕ್ಕಿಂತ ಆರ್ಥಿಕವಾದಂಥ ಶಕ್ತಿ ಇಲ್ಲಿ ಜಾಸ್ತಿ ಇದೆ. ನಾವು 5 ಸ್ಕೀಮ್ ಕೊಟ್ಟಿದ್ದೀವಿ, ಒಂದು ಸ್ಕೀಮ್ ಅಲ್ಲ, 10 kg ಫ್ರೀ ಕೊಟ್ಟಿದ್ದೀವಿ, 200 ಯೂನಿಟ್ ಪವರ್ ಕೊಟ್ಟಿದ್ದೀವಿ. ಒಬ್ಬಂಗೆ ಸಾಮಾನ್ಯಗೆ 5,000 ರೂಪಾಯಿ ತಲುಪೋ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಸರ್, ಈ ಹಿಂದೆ 40% ಸರ್ಕಾರ ಅಂತ ನೀವು ಆರೋಪ ಮಾಡ್ತಾ ಇದ್ರಿ, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರೆ 60% ಸರ್ಕಾರ ಈಗಿನ ಸರ್ಕಾರ. ಹೌದಾ? ಅದೆಲ್ಲ ಮಾತಾಡೋಣ, ಅವರ ಭಂಡಾರದಲ್ಲಿ ಏನೇನಿದೆ ಅಂತ ಮಾತಾಡೋಣ, ಈಗ ಬೇಡ ಅದೆಲ್ಲ.